ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ವಿಜಯದಶಮಿ ದಿನದಂದು ಒಂದು ವಿಶೇಷ ವನಸಿರಿ ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಖಂಡಿತಮ್ಮ. ವಿಜಯದಶಮಿ ಎಂದು ಇವತ್ತು ನೀವು ಪ್ರಾರಂಭಿಸುವಂತಹ ಅನುಷ್ಠಾನ ಸ್ಥಿರ ಮಹಾಲಕ್ಷ್ಮಿಗಾಗಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಯಶಸ್ಸಿಗಾಗಿ, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ, ಎಂತಹ ಅಸಾಧ್ಯವಾದಾದರೂ ಸಾಧನೆ ಆಗಬೇಕಾದ್ರೆ ನಾವು ದೃಢವಾದಂತಹ ಒಂದು ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪ ಕ್ರಮಬದ್ಧವಾಗಿರಬೇಕು. ಮಾಡುವಂತಹ ಅನುಷ್ಠಾನ ಶಾಸ್ತ್ರಬದ್ಧವಾಗಿರಬೇಕು. ಜೊತೆಗೆ ನಮ್ಮ ಪರಿಸರದಲ್ಲಿ ಸಿಗುವಂತಹ ವನಸಿರಿಯಾಗಿರಬೇಕು. ಜೊತೆಗೆ ಯಾರೊಬ್ಬರಿಗಾದರೂ ಸಹಿತ ನಾವು ಹುಡುಕೊಂಡು ಅಷ್ಟು ದೂರ ಹೋದಪ್ಪ ನಮಗೆ ಸಿಗಲಿಲ್ಲ ಅನ್ನೋ ತರಹ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಹಿಂದೆ ಯಾವುದಾರೋ ಒಂದು ವನಸಿರಿ ಬೇಕಂದರೆ ಅದನ್ನು ಎಲ್ಲೋ ಒಂದು ಕಡೆ ಹುಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ಇವತ್ತು ಆಲ್ಮೋಸ್ಟ್ ಪ್ರತಿಯೊಬ್ಬರು ವಾಸ್ತುಗೃಹದಲ್ಲೂ ಒಂದೊಂದು ವನಸಿರಿಗಳನ್ನು ಹಾಕೇ ಇರ್ತೀರಿ. ಅಂತಹದ್ರಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಲಕ್ಷ್ಮಿಗೆ ಸ್ವರೂಪವಾಗಿರ್ತಕ್ಕಂಥದ್ದು, ಲಕ್ಷ್ಮಿ ಅಂತಲೇ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಪ್ರತಿಯೊಂದು ಕಾಲಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ವರ್ಷದ 365 ದಿವಸ ಸಿಗುವಂತಹದ್ದು. ಅಂತಹ ಒಂದು ವಿಶೇಷತೆ ಯಾವುದೇ ಒಂದು ಶುಭ ಕಾರ್ಯಕ್ಕಾದರೂ, ಶುಭ ಮತ್ತು ಅಶುಭ ಯಾವುದಕ್ಕಾದರೂ ಬೇಕು. ಆರೋಗ್ಯ ವೃದ್ಧಿಗೂ ಬೇಕು, ಮನಸ್ಸಿಗೂ ನೆಮ್ಮದಿಗೂ ಬೇಕು. ಜೊತೆಗೆ ಪ್ರತಿ ದಿವಸ ಕಾಲ ಸಹಿತ ಅದನ್ನು ಮುಟ್ಟಿ ನಮಸ್ಕಾರ ಮಾಡುವಂತಹ ಒಂದು ಯೋಗ ಫಲವೂ ಇದೆ. ಅಂತಹ ಒಂದು ವನಸಿರಿ ಯಾವುದು? ಅದೇ ವಿಳೆದೆಲೆ. ವಿಳೆದೆಲೆಯನ್ನು ತೆಗೆದುಕೊಳ್ಬೇಕು. ಚೆನ್ನಾಗಿರ್ತಕ್ಕಂತಹ ವಿಳೆದೆಲೆ, ಮುಕ್ಕಾಗಿರಬಾರ್ದು, ತೂತು ಬಿದ್ದಿರಬಾರ್ದು. ಎಲೆಯನ್ನು ವಿಳೆದೆಲೆ ಈ ಥರ ಇಟ್ಕೊಂಡ್ರೆ ಅದು ಆ ಭಾಗದಲ್ಲಿ ನಾವು ಬೆಳಕು ಕಾಣಬಾರ್ದು. ಅಂದರೆ ಎಲೆ ಅಷ್ಟು ಆನಂದವಾಗಿ ಸ್ಪಷ್ಟವಾಗಿ ಚೆನ್ನಾಗಿರಬೇಕು. ಅಂತಹ ಒಂದು ಎಲೆ ತೆಗೆದುಕೊಳ್ಳಿ ಸಾಕು. ಇವತ್ತು ಸಂಜೆ 6ರಿಂದ 7 ಗಂಟೆ ಒಳಗಾಗಿ ಒಂದೇ ಒಂದು ವಿಳೆದೆಲೆ ಇವತ್ತಿನಿಂದ ಬರ್ತಕ್ಕಂತಹ ದೀಪಾವಳಿ ಅಮಾವಾಸ್ಯೆ ತನಕ ಪ್ರತಿ ದಿವಸ ಮನೆಯಲ್ಲೇ ಇಟ್ಟು ಆರಾಧನೆ ಮಾಡಬೇಕು. ಎಲೆ ಒಣಗೋಗ್ಬಿಡುತ್ತಲ್ಲ ಏನಪ್ಪ ಅಂತ ಯೋಚನೆ ಇರ್ಬೋದು. ಎಲೆ ಒಣಗಿದ್ರೂ ನೀವು ತಲೆ ಕೆಡಿಸ್ಕೋಬೇಕಾದಿಲ್ಲ. ಇವತ್ತು ಏನು ಅನುಷ್ಠಾನವನ್ನು ನೀವು ಪ್ರಾರಂಭ ಮಾಡಿದ್ದೀರಿ ಅದನ್ನು ದೀಪಾವಳಿ ಅಮಾವಾಸ್ಯೆ ತನಕ ಅನುಷ್ಠಾನ ಮಾಡೋದ್ರಿಂದ ವಾಸ್ತುಗೃಹದಲ್ಲಿರ್ತಕ್ಕಂಥ ಎಂತಹ ಒಂದು ತೊಂದರೆಗಳಿದ್ದರೂ, ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರವಾಗಿ ಗುಣಮುಖರಾಗ್ತೀರಿ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಒಣಗಿರ್ತಕ್ಕಂತಹ ಎಲೆ ಹೇಗಪ್ಪ ಪೂಜಿಸೋದು ಅನ್ನೋದೊಂದು ಸಂದೇಹ ನಿಮಗಿರ್ಬೋದು. ಎಲೆ ಒಣಗಿದ್ರೂ ನೀವತ್ತು ಮಾಡುವಂತಹ ಸಂಕಲ್ಪ ದೃಢವಾದಂಥ ಸಂಕಲ್ಪ ಆದ್ದರಿಂದ ಎಲೆಯ ಬಗ್ಗೆ ನಿಮ್ಮ ಆಲೋಚನೆ ಬೇಡ. ಮಾಡಬೇಕಾದ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿ. ಅನುಷ್ಠಾನವನ್ನು ಮಾಡುವಂತಹ ರೀತಿ ಹೇಗೆ? ಒಂದು ವಿಳೆದೆಲೆ ತೆಗೆದುಕೋಬೇಕು. ಇವತ್ತು ಸಂಜೆ 6ರಿಂದ 7 ಗಂಟೆ ಒಳಗಾಗಿ ಎಲೆಯನ್ನು ಶುದ್ಧೀಕರಿಸಿ, ಎಲೆಯನ್ನು ಚೆನ್ನಾಗಿ ತೊಳೆದು ಶುದ್ಧಿ ಮಾಡಬೇಕು. ಶುದ್ಧಿ ಆದ ನಂತರ ಮನೆಯಲ್ಲಿ ಕುಂಕುಮ ಇರುತ್ತೆ ಅಥವಾ ಅರಿಶಿನ ಪುಡಿ ಇರುತ್ತೆ. ಅರಿಶಿನ ಕುಂಕುಮ ಎರಡೂ ಸಹಿತ ಗಂಧದ ಕಲ್ಲ ಮೇಲೆ ಹಾಕಿ, ಗಂಧವನ್ನು ತೆಗಿಬೇಕು. ಅರಿಶಿನ, ಕುಂಕುಮ, ಗಂಧ 3 ಮಿಶ್ರಿತವಾಗಿರ್ತಕ್ಕಂಥ ಗಂಧವನ್ನು, ಪೇಸ್ಟನ್ನು ತೆಗೆದುಕೊಳ್ತಕ್ಕಂಥದ್ದು. ಇದನ್ನು ಬರೀಬೇಕಾದ್ರೆ ಬೇವಿನ ಕಡ್ಡಿ, ಇದನ್ನು ಆಲೋಚನೆ ಮಾಡಿ. ಒಂದೊಂದು ಯಂತ್ರಕ್ಕೆ, ಒಂದೊಂದು ತಂತ್ರಸಾರಿಗೆ, ಒಂದೊಂದು ವನಸಿರಿಗಳೇ ವಿಶೇಷತೆ ಇದೆ. ಹಾಗಾಗಿ ವಿಳೆದೆಲೆ, ಅದ್ರ ಜೊತೆಗೆ ಒಂದು ಬೇವಿನ ಕಡ್ಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.